ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ವ್ಲಾಗ್ಸ್. ಫ್ರೆಂಡ್ಸ್, ಮತ್ತೆ ಈಗ ಪಾರ್ಟ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದು ಉದ್ದೇಶ ಒಂದೇ ಫ್ರೆಂಡ್ಸ್, ತುಂಬ ಲೆಂತಿ ಆಗುತ್ತೆ, ನೋಡೋಕ್ಕೂ ಕಷ್ಟ ಆಗುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಪಾರ್ಟ್ 2 ಶುರು ಮಾಡ್ತಾ ಇದ್ದೀನಿ. ಪಾರ್ಟ್ 1 ಯಾರಿಗೆಲ್ಲ ಇಷ್ಟ ಆಗಿದೆ, ಹಾಗೆ ಪಾರ್ಟ್ 2 ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕಮೆಂಟ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಈಗ ಪಾರ್ಟ್ 2ನಲ್ಲಿ ಏನೇನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ವಿಳೆದೆಲೆ ಬಳ್ಳಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ. ಫ್ರೆಂಡ್ಸ್, ನನಗಂತೂ ಈ ಥರ ವಿಳೆದೆಲೆ ಬಳ್ಳಿ ಆಗಿರ್ಬೋದು, ಪ್ಲ್ಯಾಂಟ್ಸ್ ಯಾವುದೇ ಆಗಿರ್ಬೋದು, ಚೆನ್ನಾಗಿ ಇರಬೇಕು ಅನ್ನೋದು ತುಂಬ ಇಷ್ಟ ಆಗುತ್ತೆ. ಹಾಗೆ ನೋಡಿ, ಈ ಥರ ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಬೆಳೆದ್ರೆ ಖುಷಿಯಾಗುತ್ತೆ. ನೋಡಿ, ಎಲ್ಲ ಕಡೆ ವಿಳೆದೆಲೆ ಬಳ್ಳಿ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿ ಬೆಳೀತಾ ಇದೆ ಫ್ರೆಂಡ್ಸ್. ಬನ್ನಿ ಈಗ ನೆಕ್ಸ್ಟು ವಿಳೆದೆಲೆ ಪ್ಲ್ಯಾಂಟ್ಸ್ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಈ ಕಡೆ ಬಂದ್ವಿ. ಫ್ರೆಂಡ್ಸ್, ಹಾಗೆ ಮನೆಗೆ ಸ್ವಲ್ಪ ವಿಳೆದೆಲೆ ಎಲ್ಲ ಬೇಕಾಗಿತ್ತು. ಎಲ್ಲ ವಿಳೆದೆಲೆ ಎಲ್ಲ ತೊಗೊಂಡು ನಾವು ಕೂಡ ಈಗ ಬೇರೆ ಕಡೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಬಳ್ಳಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಿಲ್ಲ, ಹಾಗಾಗಿ ಕ್ಲಿಪ್ಪಿಂಗ್ ಅಂತೂ ತುಂಬಾ ತೊಗೊಂಡಿದ್ದೆ ಅಂತಲೇ ಹೇಳ್ಬೋದು. ನೋಡಿ, ಈಗ ಎಲ್ಲ ಕಡೆ ಕ್ಲಿಪ್ಪಿಂಗ್ ತೊಗೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಈ ಕಡೆ ಬರ್ತಾ ಇದ್ದೀವಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ತೋಟ ಎಲ್ಲ ಎಷ್ಟು ಗ್ರೀನರಿಯಾಗಿ ಕಾಣ್ತಾ ಇದೆ ಅಂತ. ಹಾಗೆ ಇಲ್ಲಿ ಪಕ್ಕದವರು ಹೀರೆಕಾಯಿ ಬಳ್ಳಿ ಎಲ್ಲ ಹಾಕಿದ್ರು ಫ್ರೆಂಡ್ಸ್. ಹಾಗಾಗಿ ಹೀರೆಕಾಯಿ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು. ನಾವು ಕೂಡ ಈಗ ಸ್ವಲ್ಪ ಹೀರೆಕಾಯಿ ಎಲ್ಲ ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಹೀರೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಕಿತ್ಕೊಂಡ್ಲಾ ಹೀರೆಕಾಯಿ? ಇದು ಕಿತ್ಕೊಬ ಸಾಕು. ಒಂದೇ ಸರ್ ಯಾಕೆ ಮತ್ತು ಬೈಕೊಂಡ್ರೆ ಏನಕ್ಕೆ ಬೈಕೊಂತಾರೆ ಹೇಳ? ಹೇಳ್ತೀಯ ಇಲ್ಲಲ್ಲ ಕಿತ್ಕೋಬಾರ್ದು ಅಂತ. ತೋರ್ಸು ನೋಡಿ, ಅದು ಕಿತ್ಕೊಂಡವ್ರು, ಅವ್ರು ಕಿತ್ತವ್ರಿ. ಸಾಕು ನೋಡಿ, ಬಜ್ಜಿ ಮಾಡಿ. ಇದೊಂದು ಕಿತ್ಕೊಂಡ ನಡೆಯ ಮಣಿ ಹೊರಗಲ್ಲ ಅಲ್ಲಿ ಇದು ನೋಡಿ, ಇದು ಸಾಕು. ತಗತ್ತೆ ಇನ್ನೊಂದು ಕಿತ್ಕೊಂಬ 40 ರೂಪಾಯಿ kg. ಏನು ಶಿವಕುಮಾರ್ ಇದು? ಹೀರೆಕಾಯಿ.
ಬಜ್ಜಿ ಮಾಡೋದಕ್ಕೆ. ಬಜ್ಜಿ ಮಾಡ್ತೀರಾ? ಹ್ಞೂ ನೋಡಿ ತಗೊಂಡು ಮಾವಿನಕಾಯಿ ತಗೋಬೇಕಲ್ಲ ಇದ್ರ ತಕ ಹೋಗೋಣ ಇಟ್ಕೊಂಡು ತಗೊಂಡೋಗಿಟ್ಟು ಹ್ಞೂ ಕೆರೆ ಎರೆ ತಕ್ಕ ಹೋಗುವ ನೋಡಿ ಇಟ್ಟು ಬಾಗ ನೋಡಿ ಬ್ಯಾಗ್ ತಗೊಂಡು ಇನ್ನೊಂದು ಅಡಿಕೆ ಹೇಗಿದೆ ಫ್ರೆಂಡ್ಸ್ ನಮ್ಮ ತೋಟ? ಚೆನ್ನಾಗಿದೆಯಾ? ಮಾವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಕಾಯೆಲ್ಲ ಮೇಲ್ಗಡೆ ಎಲ್ಲ ಇದೆ. ಎಲ್ಲ ನೆಕ್ಸ್ಟ್ ವೀಕಲ್ಲೆಲ್ಲ ಬಂದು ಕಿತ್ಕೋಬೇಕು. ಹ್ಞೂ ಬಲ್ತಿರವಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡಿ ಹೀರೆಕಾಯಿ ಎಷ್ಟು ಚೆನ್ನಾಗಿದೆ. ನೋಡ ಹೌದಾ? ಈ ಕಾಯ ಕಾಣ್ತಾ ಇಲ್ಲ. ಹೆಂಗಿಡಿ ಝೂಮ್ ಮಾಡ್ತೀನಿ. ಅಲ್ಲಿ ಝೂಮ್ ಮಾಡು, ಅಲ್ಲೈತಾನೆ. ವಾಣಿಶ್ರೀ ಅವರು ನೀರು ಕುಡಿತಾ ಇದ್ದಾರೆ, ಧನ್ಯವಾದಿಸ್ಕೊಳ್ತಾ ಇದ್ದಾರೆ. ತೋಟ ಎಲ್ಲ ರೌಂಡ್ ಹಾಕಿದ್ವಲ್ಲ, ನೋಡಿ ಹೋಗೋಣ. ಕಿತ್ಕೊ ಹೋಗು, ನೀನು ತಗೊಂಡೋಗಿ ಪಲ್ಯ ಮಿಲ್ಯ ಮಾಡ್ಕೊಂಡು ನಿಂತೆ ರೊಟ್ಟಿ ತಗೊಂಡು. ಅದು ಏನು ಆರಾಮಾಗಿ ಮಾಡ್ಕೋಬೋದು. ದಪ್ಪ ಇಲ್ಲ ಯಾಕೆ ಇವು ಸಣ್ಣ ಇನ್ನೂ ದಪ್ಪ ಆಗ್ಬೇಕಲ್ಲ ನನಗೆ. ಹ್ಞೂ ಮಾವಿನಕಾಯಿ ಹಿಡ್ಕೊಂಡು ತೋರಿಸು ಮಾವಿನಕಾಯಿ. ಹಾಂ ನೋಡಿ ನೋಡಿ ಚೆನ್ನಾಗಿರುತ್ತೆ. ಇಲ್ಲಿ ಬಾ. ಕಾಯಿ ಏನಕ್ಕಿತ್ತೆ ನೋಡಿ. ಈಗ ಮಾವಿನಕಾಯಿ ಎಲ್ಲ ತಗೊಂಡು ಹೊರಡ್ತಾ ಇದ್ದೀವಿ. ಸುಮಾರು ಒಂದು 30 ಮಾವಿನಕಾಯಿ ಇರ್ಬೋದಲ್ವಾ? 35 ಇಲ್ಲ ಒಂದು 20 ಇರ್ಬೇಕು. 12, 13, 14, ಒಂದು 20 ಮಾವಿನಕಾಯಿ ಇದೆ. 16, 18, 19, 20, 21, 22 ಮಾವಿನಕಾಯಿ. 22 ಮಾವಿನಕಾಯಿ, ಒಂದು ಸೀಬೆಹಣ್ಣು.
ಇಷ್ಟು ಕಿತ್ಕೊಂಡು ಈಗ ಹೊಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ, ತೋಟ ಆಯಿತು. ಈಗ ಕೆರೆ ಹತ್ರ ಹೋಗಿ ಕೆರೆ ವೀಕ್ಷಣೆ ಮಾಡೋಣ. ಕೆರೆಯಲ್ಲಿ ಏನು ವಿಶೇಷ? ನಮ್ಮ ಕೆರೆ ಯಾವಾಗಲೂ ತುಂಬೇ ಇರುತ್ತೆ, ಅದೇ ವಿಶೇಷ. ಹೌದಾ? ಓಕೆ, ನಡೀರಿ. ಆಡು. ಇನ್ನು ಮುಂದೆ ಬಾ. ಇಲ್ಲಾಂದ್ರೆ ಅದ್ರ ಮೇಲೆ ಕೂತ್ಕೊಂತೀಯಾ? ಬಾ. ಇದು ನೋಡು, ಎಲ್ಲ ಉತ್ತಗಳು ಬೆಳೆದಿದೆ ನಮ್ಮ ತೋಟದಲ್ಲಿ. ನೀರು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಶಾಸ್ತ್ರಿಗಳು. ನೋಡಬೇಕು. ಈ ಥರ ಉತ್ತಗಳು ಬೆಳೆದಿದೆ ಎಲ್ಲ. ಕೆಂಪು ಮಣ್ಣು, ಆದರೆ ನೀರು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಈ ಥರ ಉತ್ತದಲ್ಲ? ಹಾಂ, ಉತ್ತದಲ್ಲಿ ನೀರು ಸಿಗುತ್ತಂತ. ಸಿಗುತ್ತೆ. ಓಕೆ ಫ್ರೆಂಡ್ಸ್, ಈಗೆಲ್ಲ ತೋಟ ಎಲ್ಲ ನೋಡಿಕೊಂಡು ಈಗ ನಾವು ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ, ನೀವು ನೋಡ್ಕೊಂಡು ಬರೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಕೆನಾ? ಬನ್ನಿ ಬನ್ನಿ, ಬೇಗ ಬೇಗ ಹೋಗೋಣ. ಆಗಲ್ಲ ಬಿಡು, ಫ್ರೆಂಡ್ಸ್. ಬನ್ನಿ, ಈಗ ಕೆರೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ತೋಟದೊಳಗಡೆಯಿಂದನೇ ಹೋಗಬೇಕು ಕೆರೆ ಹತ್ರ. ಇಲ್ಲಿ ಕೆರೆಗೆ ರೋಡ್ ಇಲ್ವಾ? ಇದು ಬ್ಯಾಕ್ ವಾಟರ್ ಅಂತೆ ಫ್ರೆಂಡ್ಸ್. ಆ ಕಡೆ ಫ್ರಂಟಿಂದ ರೋಡ್ ಇದೆ. ಇದು ಬ್ಯಾಕ್ ವಾಟರ್ ಆಗಿರೋದ್ರಿಂದ ಬೇರೆಯವ್ರ ತೋಟದೊಳಗಡೆ ಹೋಗ್ಬೇಕು. ಫ್ರೆಂಡ್ಸ್ ನೋಡಿ, ಇದೆ ಕೆರೆ. ಇಲ್ಲಿ ಯಾವಾಗಲೂ ನೀರಿದ್ದೇ ಇರುತ್ತೆ ಕೆರೆ ಒಳಗಡೆ. ರಾಗಿ ತೋಟ ಅಲ್ಲ, ರಾಗಿ ಹೊಲ. ನೋಡಿ ಫ್ರೆಂಡ್ಸ್, ಇದು ರಾಗಿ ಹೊಲ. ಚೆನ್ನಾಗಿ ಕಾಣ್ತಾ ಇದೆಯಲ್ಲ? ಇನ್ನೆಲ್ಲ ಬಂದಿಲ್ಲ. ಇದು ಬಂದೈತೆ ನೋಡಿ. ಇದು ನೋಡಿ ಫ್ರೆಂಡ್ಸ್, ಇದನ್ನು ನಾವು ಚಿಕ್ಕ ಮಕ್ಕಳಲ್ಲಿ ಇದೆಲ್ಲ ಚೆನ್ನಾಗಿ ಉಜ್ಕೊಂಬಿಟ್ಟು ಉಪ್ಪು, ಬೆಳ್ಳುಳ್ಳಿ, ಖಾರ ಎಲ್ಲ ಹಾಕ್ಕೊಂಡು ತಿಂತಾಯಿದ್ವಿ. ತುಂಬ ಚೆನ್ನಾಗಿರ್ತಿತ್ತು. ಇದು ನಮ್ಮ ಅಜ್ಜಿ ಜೊತೆ ಹೋದಾಗ ನಾವು ಹೊಲದ ಹತ್ರ ಮಾಡ್ತಾಯಿದ್ದಿದ್ದು. ನಿಮಗೂ ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಮಾಡಿ. ಈ ಥರ ಮಾಡ್ತಿದ್ದಿದ್ದು ಸಖತ್ತಾಗಿರೋದು ಮಾತ್ರ. ಎಲ್ಲ ಉಜ್ಜಿಬಿಟ್ಟು ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಜಡಿತಾಯಿದ್ವಿ. ನೋಡಿ ಫ್ರೆಂಡ್ಸ್, ಕೆರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ? ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಈ ಥರ ನೇಚರಲ್ಲಿ ಇರೋದು ಕಮೆಂಟ್ ಮಾಡಿ ಆಯಿತಾ? ತೋರಿಸಿ ಶಿವಕುಮಾರ್ ದೂರದಿಂದ. ಹೇಳು. ರಾಗಿತ್ತೇನೆ ಇದು ತಿನ್ನೋದಕ್ಕೆ. ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ? ಮನೆಗೆ. ನಿಂತ್ಕೊಂಡು
ರಾಜಮ್ಮನ ಕೆರೆ ಅಂತ ನಮ್ಮ ಬ್ಯಾಡಗೆರೆ ಗ್ರಾಮದಲ್ಲಿರೋದು ಕೆರೆ ಇದು. ಇದು ನಮಗೆ ಸಲ್ತಕ್ಕದ್ದು. ಇದು ಯಾವಾಗಲೂ ತುಂಬಿರುತ್ತೆ. ಹೇಮಾವತಿ ವಾಟ್ರ್ ಬರುತ್ತೆ ಇದಕ್ಕೆ. ಹಂಗಾಗಿ ನಮ್ಮ ತೋಟಗಳಿಗೇನು ತೊಂದರೆ ಇಲ್ಲ. ನೀರಾವರಿ ಚೆನ್ನಾಗಿದೆ. ತೋಟಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತೋಟಗಳೆಲ್ಲ ಇಲ್ಲಿ ನೋಡ್ತಾ ಇರಿ, ತೋಟಗಳು ಹೆಂಗೈತೆ ಅಂತ ತೋರಿಸಿ. ತೋಟನೂ ಚೆನ್ನಾಗಿದೆ, ನೀರು ಇದೆ, ಸಮೃದ್ಧಿಯಾಗಿದೆ ನೀರು. ಹಂಗಾಗಿ ನಮ್ಮೂರು ಜನ ಎಲ್ಲ ಸಮೃದ್ಧಿಯಾಗಿದ್ದಾರೆ. ನೀವು ಸಮೃದ್ಧಿಯಾಗಿದ್ದೀರಾ? ಓಕೆ ಮೇಡಮ್. ಗುಂಡು ಚೆಂಡು ಹೂವು ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಚೆಂಡು ಹೂವು ಅಂದರೆ? ಎಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿರಲ್ಲ, ಸಿಟಿ ಒಳಗಿರೋರ್ಗೆ ಎಷ್ಟೋ ಜನ ಗೊತ್ತಿರಲ್ಲ. ಟೊಮೊಟೊ ನೋಡ್ತೀರಾ? ಟೊಮೊಟೊ. ಚೆಂಡು ಹೂವು ಚೆಂಡು ಹೂವು. ಟೊಮೊಟೊ ನೋಡಿ ತಿನ್ನೋದಕ್ಕೆ ಹೆಂಗಿದೆ ಅಂತ. ನೋಡಿ ಟೊಮೊಟೊ ಗಿಡ ಇದು ಎಲ್ಲ ಟೊಮೊಟೊ ಕಾಯಿಗಳು ಇನ್ನೂ ಇದಕ್ಕೆ ಬಂದಿಲ್ಲ. ಟೊಮೊಟೊ ಕಾಯಿ ಇದೆಲ್ಲ ನಮ್ಮ ಪಕ್ಕದ ತೋಟದಲ್ಲಿ ಬೆಳೀತಾ ಇರೋದು. ಇದೇ ಥರ ನಾವು ನಮ್ಮ ತೋಟದಲ್ಲಿ ಬೋರೆಲ್ಲ ಹಾಕ್ಸ್ಬಿಟ್ಟು ತರಕಾರಿ ಬೆಳಿಬೇಕು, ಫ್ರೂಟ್ಸ್ ಎಲ್ಲ ಬೆಳಿಬೇಕು ಅಂದ್ಕೊಂಡಿದ್ದೀವಿ. ಮಾಡ್ತೀವಿ ಫ್ರೆಂಡ್ಸ್, ಇನ್ನು ಸ್ವಲ್ಪ ಟೈಮ್ ಬೇಕು ಅದಕ್ಕೆ. ಇದೇ ಥರ ಎಲ್ಲ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಸ್ವಲ್ಪ ಬೇಕು. ದಯವಿಟ್ಟು ನಮ್ಮ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನೋಡಿ ಇಲ್ಲಿ ಚೆಂಡು ಹೂವು ಎಲ್ಲ ಚೆನ್ನಾಗಿದೆ. ನಾನು ಪೂಜೆಗೆ ಬೇಕಾಗುತ್ತೆ ಅಂತ ಎಲ್ಲ ಸ್ವಲ್ಪ ಇಟ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಹೂವು ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ನೋಡಿ ಫ್ರೆಂಡ್ಸ್, ಇದು ಸೀಬೆ ಗಿಡ, ಸೀಬೆ ಮರ. ಇದು ಸೀಬೆ ಮರ. ಇದೆಲ್ಲ ತೋಟ ಫ್ರೆಂಡ್ಸ್. ಈ ಕಡೆ ಹಳ್ಳಿ ಕಡೆ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ತಿಂಗಳಲ್ಲಿ 1-2 ಸರಿ ಈ ಥರ ತೋಟಗಳಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಆಲ್ರೆಡಿ ಬಾಳೆಗೊನೆ ಒಳಗಡೆ, ಬಾಳೆ ಗಿಡದಲ್ಲಿ ಬಾಳೆಗೊನೆ ಹೊಡೆದಿದೆ. ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ ಬಾಳೆಗೊನೆ ಹೊಡೆದಿದೆ. ಈಗ ಇದಕ್ಕಿನ್ನೂ ಸ್ವಲ್ಪ 1 ತಿಂಗಳು ಬೇಕನ್ಸುತ್ತೆ. ಇನ್ನೂ ಸ್ವಲ್ಪ ಎಳೆದಿದು. ನಮ್ಮ ಮನೆಯವರು ಎಲ್ಲನೂ ತೋರಿಸು ನಿಮ್ಮ ಸಬ್ಸ್ಕ್ರೈಬರ್ಗೆ, ವ್ಯೂವರ್ಸ್ಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಇವತ್ತು ನಮ್ಮ ತೋಟಕ್ಕೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಇಷ್ಟ ಆಗ್ತಾಯಿದೆಯಾ ಹೇಳಿ, ನನಗೆ ಕಮೆಂಟ್ ಮಾಡಿ. ಈ ಥರ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಎಲ್ಲಿರೋದು ಅವ್ರ ಮನೆ? ದೂರನಾ? ಗಾಡಿ ಬರಲ್ವಲ್ಲ, ತಾಮತಿಯಾ? ಹಾಂ, ಹಳೆ ತೋಟಕ್ಕೆ ಹೋಗೋಣ. ನಮ್ಮ ಹಳೆ ತೋಟಕ್ಕೆ. ಗಾಡಿ ತಗೊಂಬೋಗು. ನೋಡಿ ಇದು ಬಿಲ್ಪತ್ರೆ ತೋರಿಸು. ಬಿಲ್ಪತ್ರೆ ಶಿವನಿಗೆ ಇಲ್ಲೇ ಐತಲ್ಲ. ಅದು ಫ್ರೆಂಡ್ಸ್ ನೋಡಿ, ಇದು ಬಿಲ್ಪತ್ರೆ ಮರ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ.
ಇದು ಚಿಕ್ಕದು ಅಂತ ತೋರಿಸು. ಇದು ಈ ಕಡೆ ಇನ್ನೂ ಬೆಳೀತಾ ಇದೆ ನೋಡಿ, ಈ ಕಡೆ ಎಲ್ಲ ಇದೇ ಥರ ಹುತ್ತಗಳು. ಇದು ಶಿವನಿಗೆ ಶ್ರೇಷ್ಠವಾದದ್ದು ಪತ್ರೆ. ತುಂಬ ಈ ಥರ ಓಡಾಡಿ ಜಾಸ್ತಿ ಅಭ್ಯಾಸ ಇರಲ್ಲ, ಸುಸ್ತಾಗ್ಬಿಡುತ್ತೆ. ಸಕೋತ ಮರ ಇದು ನೋಡಿ, ಕಾಯೆಲ್ಲ ಬಿಟ್ಟಿದೆ ಈಗ. ಇನ್ನೂ ಹಣ್ಣು ಆಗಿಲ್ಲ, ಇನ್ನು ಈಗ ಪೀಚಾಗಿದೆ ನೋಡಿ ಇಲ್ಲಿ. ಇನ್ನು ಇವಾಗ ಪೀಚ್ ಆಗ್ತಾ ಇದೆ, ಇನ್ನೂ ದಪ್ಪ ಆಗಬೇಕಿದು. ನೋಡಿ ಇಲ್ಲಿ ಹಲಸಿನಕಾಯಿ ಎಷ್ಟು ಚೆನ್ನಾಗಿದೆ ಅಂತ. ಕೈಗೆ ಸಿಗುತ್ತೆ ಇಲ್ಲೆಲ್ಲ ನಮಗೆ ಹಲಸಿನ ಮರ, ಹಲಸಿನಕಾಯಿ. ಫ್ರೆಂಡ್ಸ್, ಇಲ್ಲೊಂದು ಮಾವಿನ ಗಿಡ, ಎಷ್ಟು ಮರದ ತುಂಬ ಕಾಯಿ ಬಿಟ್ಟಿದೆ. ಇದು ಯಾವ ಮಾವಿನ ಹಣ್ಣು ಅಂದರೆ ರಸಪುರಿ ಅನಿಸುತ್ತೆ, ರಸಪುರಿನೇ ಅನಿಸುತ್ತೆ, ಏನಿಲ್ಲ. ನೋಡಿ ಇಲ್ಲಿ ಕಾಯೆಲ್ಲ ಎಷ್ಟೊಂದು ಬಿಟ್ಟಿದೆ ಅಂತ ಕಾಣ್ತಾ ಇದೆಯಾ ನಿಮಗೂ? ಈ ಥರ ಹಳ್ಳಿಗಳ ಕಡೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ತುಮಕೂರಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಕ್ವಾಲಿಟಿ ಹಣ್ಣು ಸಿಗಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆನ್ ಮಾಡಿದ್ಯಲ್ಲ, ಇಲ್ಲಿ ಮಾವಿನಕಾಯಿ ಬಿಡು, ಈ ಕಡೆ ಬಾ, ಇಲ್ಲಿ ಫ್ರಂಟು. ಬಾ. ಏನು ಮಾಡ್ತೀಯ ಅದನ್ನು ಕಿತ್ಕೊಂಡೆ? ಕಿತ್ಕ ಎರಡ ಮನೆ ಯಾರಿಗೆ ಬೈತಾರೆ. ಎರಡು ಕಿತ್ಕ. ಸಾಕು ಬಾ. ಸಾಕು ಬರ ಮನೆ. ಇದು ಮಾವಿನಕಾಯಿ ಗೊಚ್ಚಿಗೆ ಕುಂಬಳಕಾಯಿ, ಬೂದು ಕುಂಬಳಕಾಯಿ. ಓಕೆ ಫ್ರೆಂಡ್ಸ್, ತೋಟ ಎಲ್ಲ ನೋಡ್ಕೊಂಬಂದ್ರಲ್ಲ, ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ಹೊಸ ಹೊಸ ವಿಡಿಯೋ ಜೊತೆ ಬರ್ತಾನೆ ಇರ್ತೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೊಸ ವಿಡಿಯೋ ಜೊತೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.